ಕೋಟ್ಯಂತರ ವರ್ಷಗಳ ಹಿಂದೆ ಗುಂಡವಾನ ಭೂಖಂಡವು ಉತ್ತರದತ್ತ ಚಲಿಸುತ್ತ ಹಿಮಾಲಯ ಪರ್ವತ ಶ್ರೇಣಿಯನ್ನು ಹುಟ್ಟುಹಾಕಿತು. ಈ ಶ್ರೇಣಿಗಳ ನಡುವೆ ಹುಟ್ಟಿದ ಒಂದು ಸುಂದರ ಸೀಮಿತ ಕುರುಹು, ಅದು ಕಾಶ್ಮೀರ. ನೀಲಗಿರಿಯಂತೆ ಹೊಳೆಯುವ ಪರ್ವತಗಳು, ಭ್ರಮೆಯಂತೆ ಹರಡುವ ಜಿಲುಗಳು, ನಿಸರ್ಗವು ಇಲ್ಲಿ ಕಾವ್ಯವಾಯಿತು. ಹಿಮಾಲಯದ ಮಡಿಲಲ್ಲಿ ಕಾಶ್ಮೀರ ಒಂದು ಸೌಂದರ್ಯದ ಮುತ್ತು. ಆ ಮುತ್ತಿನಲ್ಲಿ ಬಹುಶಃ ಹಳೆಯದಾದ ಸಮುದಾಯವೊಂದು ನೆಲೆಸಿತ್ತು, ಕಾಶ್ಮೀರಿ ಪಂಡಿತ್ಗಳು. ವೇದಗಳ ಕಾಲದಿಂದಲೂ ಇಲ್ಲಿನ ಲೆಕ್ಕಾಚಾರವಿದೆ. ಈ ಪಂಡಿತ್ಗಳು ಬ್ರಾಹ್ಮಣ ವರ್ಗದವರು, ಶಾಸ್ತ್ರಜ್ಞರು, ಖಗೋಳಶಾಸ್ತ್ರಜ್ಞರು, ಕವಿಗಳು, ತತ್ವಜ್ಞಾನಿಗಳು. ಪಾರಂಪರಿಕವಾಗಿ ಸಂಸ್ಕೃತ, ಶೈವ ತತ್ವ ಮತ್ತು ವೇದ ವಿದ್ಯೆಯಲ್ಲಿ ನಿಪುಣರಾಗಿದ್ದರು. ಇವರು ಬುದ್ಧಧರ್ಮದ ಚಲನೆಯಲ್ಲೂ ಭಾಗಿಯಾಗಿದ್ದರು. ನಂತರ ಹಿಂದೂ ಧರ್ಮದ ನೆಲೆಗಟ್ಟುವಿಕೆಯಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸಿದ್ದರು. ಕಾಶ್ಮೀರವನ್ನು ಕೆಲಕಾಲ ಶಾರದಾಪೀಠ ಎನ್ನುವ ಕವಿಗಳ ನಾಡು ಎಂದೇ ಕರೆಯಲಾಗುತ್ತಿತ್ತು. ಇಲ್ಲಿ ಹರಸಿದ್ದ ಜ್ಞಾನ, ಶಾಂತಿ ಮತ್ತು ಸಹಿಷ್ಣುತೆಯ ಬೀಜಗಳು ಇಡೀ ಉಪಖಂಡದ ಮೇಲೆ ಪ್ರಭಾವ ಬೀರುತ್ತಿದ್ದವು. ಆದಿಕಾಲದಲ್ಲಿ ಕಾಶ್ಮೀರವನ್ನು ನಾಗರಾಜರು ಆಳುತ್ತಿದ್ದರು ಎಂಬ ಕಥನವಿದೆ. ಇದು ಪೌರಾಣಿಕ ರಾಜವಂಶ. ಈ ಕಾಲದಲ್ಲಿ ಬಹುಶಃ ಜನಾಂಗೀಯ ನಾಗ ಜನಾಂಗದ ಆಳ್ವಿಕೆ ಇತ್ತು. ಪೌರಾಣಿಕ ಕಥೆಯ ಪ್ರಕಾರ ಕಾಶ್ಮೀರ ಪ್ರದೇಶವು ಮೊದಲು ಸತ್ಯಾಸರ ಸರೋವರದಿಂದ ತುಂಬಿತ್ತು. ಋಷಿ ಕಶ್ಯಪನು ನಾಗಜನಾಂಗವನ್ನು ಸೋಲಿಸಿ ಸರೋವರವನ್ನು ಒಣಗಿಸಿ ಮಾನವ ವಾಸಕ್ಕೆ ಯೋಗ್ಯವಾದ ನಾಡಾಗಿ ಪರಿವರ್ತಿಸಿದನು. ಇದರ ಮೂಲದಿಂದ ಕಶ್ಯಪಮೀರ್ ಎಂಬ ನಾಮ ಬಂದಿತು. ಅದು ಕಾಶ್ಮೀರ ಎಂಬ ಪದವಾಗಿ ರೂಪಾಂತರಗೊಂಡಿತು. ಮಹಾಭಾರತ ಕಾಲದ ರಾಜ ಗೋನಂದನು ಕಾಶ್ಮೀರದ ಪ್ರಥಮ ರಾಜ ಎನ್ನಲಾಗುತ್ತಾನೆ. ಈ ಕಾಲದಲ್ಲಿ ರಾಜರು ಯಜ್ಞ, ದೇವಾಲಯ ನಿರ್ಮಾಣ ಹಾಗೂ ಧರ್ಮಪಾಲನೆಯ ಮೂಲಕ ಸಂಸ್ಕೃತಿಯನ್ನು ಬೆಳೆಸಿದರು. ನಾಗ ಸಂಸ್ಕೃತಿಯು ರಾಜಕೀಯದೊಳಗೂ ಬೆರೆತು ಬಿಟ್ಟಿತ್ತು. ಚಕ್ರವರ್ತಿ ಅಶೋಕನು ತನ್ನ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಕಾಶ್ಮೀರವನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು. ಇಲ್ಲಿ ಹಲವಾರು ಬೌದ್ಧ ವಿಹಾರಗಳು, ಶಿಲಾಲೇಖಗಳು ನಿರ್ಮಿಸಲ್ಪಟ್ಟವು. ಬೌದ್ಧ ತತ್ವದೊಂದಿಗೆ ಸಹಿಷ್ಣುತೆ ಮತ್ತು ವಿದ್ಯೆ ಉಜ್ವಲವಾಗಿದ್ದವು. ಕಷಾಣರು ಕಾಶ್ಮೀರವನ್ನು ಆಳಿದಾಗ ವ್ಯಾಪಾರ, ಬೌದ್ಧ ಹಾಗೂ ಶಕ್ತ ಸಂಪ್ರದಾಯಗಳು ಬೆಳೆದವು. ಶಾರದಾ ಲಿಪಿಯ ಪ್ರಾರಂಭ ಇದೆಯೆಂದು ತಿಳಿದುಬರುತ್ತದೆ. ಕಾಶ್ಮೀರ ವಿದ್ಯಾಕೇಂದ್ರವಾಗಿ ಬೆಳೆಯಲು ಆರಂಭವಾಯಿತು. ಕಾಶ್ಮೀರ ಶೈವತತ್ವದ ಹಿರಿಮೆಗೆ ಏರಿಕೆ. ಈ ಕಾಲದಲ್ಲಿ ತ್ರಿಕ ಶೈವತತ್ವ, ತಂತ್ರಶಾಸ್ತ್ರಗಳು ಬೆಳೆಯುತ್ತವೆ. ಜ್ಞಾನಪೀಠಗಳು ನಿರ್ಮಾಣಗೊಂಡು ಪಂಡಿತ್ಗಳು ವೇದ, ತಂತ್ರ, ಶಾಸ್ತ್ರಾರ್ಥದಲ್ಲಿ ಪರಿಣತರಾದರು. ಕಾಶ್ಮೀರವನ್ನು ತಪೋಭೂಮಿ ಎಂಬಂತೆ ಪರಿಗಣಿಸಲಾಯಿತು. ಲಲಿತಾದಿತ್ಯನ ಕಾಲ, ಕರ್ಕೋಟ ವಂಶ. ಲಲಿತಾದಿತ್ಯ ಮುಕ್ತಪೀಡನು ಶಕ್ತಿಶಾಲಿ ಚಕ್ರವರ್ತಿ. ತನ್ನ ಸಾಮ್ರಾಜ್ಯವನ್ನು ಪಂಜಾಬ್, ತಿಬೆಟ್, ಬಂಗಾಳವರೆಗೆ ವಿಸ್ತರಿಸಿದನು. ಶಾರದಾ ಪೀಠ, ವಿದ್ಯಾಮಠಗಳು, ದೇವಾಲಯಗಳೊಂದಿಗೆ ಕಾಶ್ಮೀರದ ಚರಿತ್ರೆ ಹೊಸ ಹಂತಕ್ಕೆ ಹಾರಿತು. ಲೋಹಾರ ವಂಶ ಮತ್ತು ರಾಜತರಂಗಿಣಿ. ಈ ಕಾಲದಲ್ಲಿ ಪಂಡಿತ್ ಕಲ್ಹಣನು ರಾಜತರಂಗಿಣಿ ಎಂಬ ಇತಿಹಾಸ ಕಾವ್ಯವನ್ನು ರಚಿಸಿದನು. ಈ ಕಾವ್ಯ ಕಾಶ್ಮೀರದ ರಾಜವಂಶಗಳ ಅತ್ಯಂತ ಪ್ರಾಮಾಣಿಕ ದಾಖಲೆ. ವಿದ್ಯಾ ಮತ್ತು ಕಾವ್ಯದ ಯುಗ ಇದಾಗಿತ್ತು. ಶಮ್ಮೀರ ಮತ್ತು ಮುಸ್ಲಿಂ ಆಳ್ವಿಕೆಯ ಆರಂಭ. ಶಮ್ಮೀರನು ಕಾಶ್ಮೀರದ ಮೊದಲ ಮುಸ್ಲಿಂ ಶಾಸಕನಾಗಿ ಅಧಿಕಾರಕ್ಕೆ ಬಂದು ಶಮ್ಮೀರ ವಂಶವನ್ನು ಸ್ಥಾಪಿಸಿದನು. ಇಸ್ಲಾಮೀ ಧರ್ಮದ ವ್ಯಾಪಕ ಪ್ರವೇಶ ಆರಂಭವಾಯಿತು. ಕೆಲ ಹಿಂದೂಗಳು ಇಸ್ಲಾಂ ಸ್ವೀಕರಿಸಿದರು. ಆದರೆ ಪಂಡಿತರ ಪೀಡನೆಗೂ ಈ ಕಾಲದ ಆರಂಭವಾಯಿತು. ಸಿಕಂದರ್ ಬುಚ್ಚಿಕನ್ ದೇವಾಲಯ ಧ್ವಂಸಕ. ಈ ರಾಜನು ಹಲವು ಹಿಂದೂ ದೇವಾಲಯಗಳನ್ನು ಧ್ವಂಸಗೊಳಿಸಿ ಪಂಡಿತರನ್ನು ಬಲಾತ್ಕಾರದಿಂದ ಧರ್ಮಾಂತರಗೊಳಿಸಿದನು. ಶಾರದಾ ಪೀಠದಂತಹ ಜ್ಞಾನಪೀಠಗಳು ನಾಶಗೊಂಡವು. ಇದರಿಂದ ಸಾವಿರಾರು ಪಂಡಿತ್ಗಳು ದಕ್ಷಿಣದತ್ತ ನಿರ್ವಾಸಿತರಾದರು. ಮೊದಲ ಆಳ್ವಿಕೆ ಅಕ್ಬರ್ ತನ್ನ ಸೇನೆ ಮೂಲಕ ಕಾಶ್ಮೀರವನ್ನು ಮಲ್ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು. ಮಿಥಾಸದ ಆಡಳಿತ, ಕಲಾತ್ಮಕ ಶೈಲಿ ಹಾಗೂ ಭದ್ರತೆಗೆ ಒತ್ತು ನೀಡಿದನು. ಪಂಡಿತ್ಗಳಿಗೆ ಗೌರವ ನೀಡಲಾಯಿತು. ಆದರೂ ಇಸ್ಲಾಮೀ ಚಿಂತನೆಗಳು ಹೆಚ್ಚು ಬೇರೂರಿದವು. ಶಾಸನಗಳು, ಬಾಗ್ಗಳು, ಮುಘಲ್ ಗಾರ್ಡನ್ಗಳು ನಿರ್ಮಿಸಲ್ಪಟ್ಟವು. ಅಫ್ಘಾನ್ ದುರಾನಿ ಆಳ್ವಿಕೆ. ಅಫ್ಘಾನಿಸ್ತಾನದ ದುರಾನಿ ವಂಶವು ಹಿಂದೂಗಳು ಮತ್ತು ಪಂಡಿತರ ಮೇಲೆ ಭೀಕರ ಹಿಂಸೆ ಚಟುವಟಿಕೆ ನಡೆಸಿತು. ಸಾವಿರಾರು ಪಂಡಿತರನ್ನು ಬಲಾತ್ಕಾರದಿಂದ ಇಸ್ಲಾಂಗೆ ತಿರುಗಿಸಲಾಯಿತು ಅಥವಾ ಕೊಲ್ಲಲಾಯಿತು. ಈ ಕಾಲವನ್ನು ಪಂಡಿತರು ಅತ್ಯಂತ ಕಠಿಣ ಕಾಲ ಎಂದು ಸ್ಮರಿಸುತ್ತಾರೆ. ಭೀತಿ, ದೋಷಪೂರ್ಣ ಆಡಳಿತ ಹಾಗೂ ತೆರಿಗೆ ಜೂಜಿನಿಂದ ಜನ ಕಂಗೆಟ್ಟರು. ಸಿಖ್ ಆಳ್ವಿಕೆ. ಮಹಾರಾಜ ರಂಜಿತ್ ಸಿಂಗ್ನ ಸೇನೆ ಅಫ್ಘಾನ್ ಆಳ್ವಿಕೆಯನ್ನು ತೆರೆದಿಟ್ಟು ಕಾಶ್ಮೀರವನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡಿತು. ಪಂಡಿತ್ರಿಗೆ ಸ್ವಲ್ಪ ಶ್ರೇಯಸ್ಸು ಮತ್ತು ಧಾರ್ಮಿಕ ಸ್ವಾತಂತ್ರ್ಯ ಲಭಿಸಿತು. ಆದರೂ ಸಿಖ್ ಆಡಳಿತ ಬಲಾತ್ಕಾರಮಯವಾಗಿತ್ತು. ಜನರ ಮೇಲಿನ ತೆರಿಗೆ ಒತ್ತಡ ಮುಂದುವರಿದಿತ್ತು. ಧರ್ಮದ ಆಧಾರಿತ ಕಾನೂನುಗಳನ್ನು ಕಾಪಾಡುವ ಪ್ರಯತ್ನ ಮಾಡಲಾಯಿತು. ಡೋಗ್ರಾ ಆಳ್ವಿಕೆಯ ಪ್ರಾರಂಭ. ಅಮೃತಸರ ಒಪ್ಪಂದ. ಇಂಗ್ಲಿಷರ ಅಮೃತಸರ ಒಪ್ಪಂದದ ಮೂಲಕ ಮಹಾರಾಜ ಗುಲಾಬ್ ಸಿಂಗ್ 75 ರೂಪೀಸ್ ಲಕ್ಷಕ್ಕೆ ಕಾಶ್ಮೀರವನ್ನು ಖರೀದಿಸಿದನು. ಇದರಿಂದ ಡೋಗ್ರಾ ರಾಜವಂಶ ಕಾಶ್ಮೀರದ ಶಕ್ತಿಶಾಲಿ ಆಡಳಿತಕಾರರಾದ. ಪಂಡಿತರು ಮತ್ತೆ ಉನ್ನತ ಸ್ಥಾನಕ್ಕೆ ಬಂದು ವಿದ್ಯೆ, ರಾಜಕೀಯದಲ್ಲಿಯೂ ಪ್ರಭಾವ ಸಾಧಿಸಿದರು. ಶೇಖ್ ಅಬ್ದುಲ್ಲಾ ಮುಸ್ಲಿಂ ಜನಾಂಗದ ಹಕ್ಕುಗಳಿಗಾಗಿ ನೇತೃತ್ವ ನೀಡಿ ಅಲ್ಲಾ ಕಾಶ್ಮೀರಿ ಚಳವಳಿಯನ್ನು ಆರಂಭಿಸಿದನು. ಪಂಡಿತರು ಮತ್ತು ಹಿಂದೂಗಳು ರಾಜಕೀಯ ಶಕ್ತಿಯಲ್ಲಿ ಇಂದಿಗೂ ಶ್ರೇಷ್ಠರಾಗಿದ್ದರೆ ಮುಸ್ಲಿಂ ಜನರು ಕಷ್ಟದಲ್ಲಿದ್ದರು. ಈ ಸಂದರ್ಭದಲ್ಲಿ ಬ್ರಿಟಿಷರ ನಿರ್ಲಕ್ಷ್ಯವೂ ಹೆಚ್ಚಾಯಿತು.
ಭಾರತದ ಸ್ವಾತಂತ್ರ್ಯ ಮತ್ತು ವಿಭಜನೆಯ ಸಂಕಷ್ಟ. ಭಾರತ ಪಾಕಿಸ್ತಾನ ವಿಭಜನೆಯ ನಂತರ ಮಹಾರಾಜ ಹರಿಸಿಂಗ್ ನಿಪಕ್ಷಪಾತವಾಗಿದ್ದು ಯಾವುದೇ ದೇಶ ಸೇರದಂತೆ ಉಳಿದನು. ಆಗ ಪಾಕಿಸ್ತಾನದಿಂದ ಬಂದ ಕಬಾಯಿಲುಗಳು ದಾಳಿ ನಡೆಸಿದಾಗ ಹರಿಸಿಂಗ್ ಭಾರತದೊಂದಿಗೆ ಸೇರ್ಪಡೆ ಒಪ್ಪಂದಕ್ಕೆ ಸಹಿ ಹಾಕಿದನು. ಇದರಿಂದ ಪ್ರಥಮ ಭಾರತ ಪಾಕಿಸ್ತಾನ ಯುದ್ಧ ಶುರುವಾಯಿತು. ಭಾರತ ಸೇನೆ ಕಾಶ್ಮೀರವನ್ನು ರಕ್ಷಿಸಲು ತಕ್ಷಣಕ್ಕೆ ಕಳಿಸಲಾಯಿತು. ಯುದ್ಧದ ಅಂತ್ಯದಲ್ಲಿ 30% ಭಾಗ ಪಾಕಿಸ್ತಾನದ ಹಿಡಿತಕ್ಕೆ, ಉಳಿದ ಭಾಗ ಭಾರತದಲ್ಲಿ ಉಳಿಯಿತು. ಈ ಬಗೆಗೆ ಯುಎನ್ ಮಧ್ಯಸ್ಥಿಕೆ ಮಾಡುವಂತೆ ಮನವಿ ಮಾಡಲಾಯಿತು. ಇದರಿಂದ POK ಎಂಬ ಹೆಸರಿನಿಂದ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಪ್ರತ್ಯಕ್ಷವಾಯಿತು. ಪಂಡಿತ್ರ ನಿರ್ವಾಸನ ಆರಂಭ. ಕಡಿವಾಣದ ಮುಜಾಹಿದೀನ್ಗಳ ಗೋಷ್ಠಿಗಳು ಪಂಡಿತ್ರ ಮನೆಗಳಿಗೆ, ದೇವಾಲಯಗಳಿಗೆ ದಾಳಿ ನಡೆಸಿದವು. ರಾತ್ರಿಯೊಳಗೆ ಹೋಗಿ ಇಲ್ಲವೇ ಸಾಯಿರಿ ಎಂಬ ಘೋಷಣೆಗಳೊಂದಿಗೆ ಸಾವಿರಾರು ಪಂಡಿತ್ರನ್ನು ಮಾರಕವಾಗಿ ಉಚ್ಚಾಟಿಸಲಾಯಿತು. ಶತಮಾನಗಳ ಐತಿಹಾಸಿಕ ಪಂಡಿತ್ ಜೀವನದುದ್ದಕ್ಕೂ ಕನಸಿನ ಮನೆ ಭೂಸಾತೆಯಾಗಿತು. ಪಾಕಿಸ್ತಾನದ ಸಹಾಯದಿಂದ ಉಗ್ರಗಾಮಿತ್ವ ತೀವ್ರಗೊಂಡಿತು. ಭಾರತದ ವಿರುದ್ಧ ಜಿಹಾದ್ ಘೋಷಿಸಲಾಯಿತು. ಭಾರತೀಯ ಸೇನೆಯ ಕಠಿಣ ನಿಲುವಿಗೆ ಸಾರ್ವಜನಿಕರ ನಡುವೆ ಭಯದ ವಾತಾವರಣ ನಿರ್ಮಿತವಾಯಿತು. ಪಂಡಿತ್ರು, ಸಿಖ್ಗಳು, ಭಾರತೀಯ ಸೇನೆಗಳು ಗುರಿಯಾದರು.